ನಾಟಕ ಆಡ್ತಾ ಇದೀಯಾ ನಯನಿ? ನಾನೇನ್ ಮಾಡ್ದೆ ಅತ್ತೆ? ನೀನೇ ಹಾಫ್ ಸಾರಿ ಹಾಕೊಂಡ್ ಬಂದು ನಾನೇ ತ್ರಿನೇತ್ರಿ ಅಂತ ಹೇಳ್ತೀಯ, ಮತ್ತೆ ನೀನೇ ಸೀರೆ ಉಟ್ಕೊಂಡ್ ಬಂದು ನಾನೇ ನಯನಿ ಅಂತ ಹೇಳ್ತೀಯ. ಯಾರನ್ನ ಹುಚ್ಚರನ್ನಾಗಿ ಮಾಡ್ತಿದ್ಯಾ? ಅದು ಕೇಳಿ ಮಾಮ್. ಬ್ರೋ, ನೀನ್ ಸುಮ್ಮನೆ ಇರ್ತೀಯಾ? ಅಮ್ಮ, ತ್ರಿನೇತ್ರಿ ಅಜ್ಜಿನ ನೈನಿ ಅತ್ತಿಗೆ ಹತ್ರ ಕರ್ಕೊಂಡು ಹೋಗಿದ್ಲು. ಇದೇನು ಡಿಟ್ಟೋ ನಂತರನೇ ಇದ್ದಾಳೆ ಅಂತ ಅಕ್ಕ ಶಾಕ್ ಆಗಿರ್ತಾಳೆ. ನಿಮ್ಮ ಅಕ್ಕನ ವಿಷಯ ಹಾಗಿರ್ಲಿ, ನನಗೆ ದೊಡ್ಡ ಆಶ್ಚರ್ಯ ಆಯ್ತು ಕಣಮ್ಮ. ಯಾಕೆ ಯಾಕೆ ಅಂತ ಕೇಳ್ತೀಯಲ್ಲೋ ಅಧಿಕ ಪ್ರಸಂಗಿ. ಅಚ್ಚ ಹಾಕ್ದಂಗಿದ್ದಾರೆ ಇಬ್ರು. ಏನಮ್ಮ, ನಿಮ್ ಮೊಮ್ಮಗಳು ತ್ರಿನೇತ್ರಿ ನಿಮ್ಮ ಎದುರುಗಡೆನೇ ಇದ್ದಾಗ ನಯನಿನ ನೋಡಿದ್ರ? ಹೀಗೆ ಪಕ್ಕದಲ್ಲೇ ನಿಂತಿದ್ದು ನೋಡ್ದೆ ಅಮ್ಮ. ಅವಳಿ ಮಕ್ಕಳು ಕೂಡ ಅಷ್ಟು ಒಂದೇ ತರ ಇರೋದು ನಾನು ನೋಡೇ ಇಲ್ಲ. ಆ ಅಮ್ಮನವರ ಲೀಲೆನೋ ಏನೋ, ಇಬ್ರು ಒಂದೇ ತರ ಹುಟ್ಟಿದಾರಮ್ಮ. ಆ ವಿಷಯ ಬಿಡಿ ಅಜ್ಜಿ, ತ್ರಿನೇತ್ರಿ ಎಲ್ಲಿ ಹೋದ್ಲು? ಊರಿಗೆ ಹೋಗೋಣ ಅಂತ ಅಂದಿದ್ದಕ್ಕೆ ಸರಿನೋ ತಪ್ಪೋ ವಿಶಾಲ್ ಅವ್ರನ್ನೇ ನನ್ನ ಮದುವೆ ಗಂಡ ಅಂತ ಅನ್ಕೊಂಡಿದ್ದೀನಿ. ಮದುವೆ ಆಗದೇ ಇರಲಿ, ಅವ್ರನ್ನೇ ನನ್ನ ಗಂಡ ಅನ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ಹಠ ಮಾಡಿದ್ಲು. ಒಳ್ಳೆ ಚಾನ್ಸ್ ಹೊಡೆದಲ್ಲಪ್ಪ. ವಲ್ಲಭ, ಅವಳ ಆ ರೀತಿ ಮಾತ್ರಕ್ಕೆ ನಾನು ನೈನಿಗೆ ಅನ್ಯಾಯ ಮಾಡೋದಿಲ್ಲ. ನಾನು ಕನ್ಸಲ್ಲೂ ಮಾಡೋದಿಲ್ಲ. ಇದೇ ಮಾತನ್ನ ನಾನ್ ಕೂಡ ಹೇಳ್ತೆ ಯಜಮಾನ್ರೆ. ಏನಂತ ಹೇಳಿದ್ಲು?
ಬಾಯ್ ಮುಚ್ತೀಯಾ? ಹುಚ್ಚಿ ತರ ಮಾತಾಡ್ಬೇಡ ಸುಮನ. ಅತ್ಗೆ ಗೊತ್ತಾದ್ರೆ ನಿನ್ಗೆ ನನ್ನಲ್ಲ, ಇಲ್ಲಿವರೆಗೂ ನಿನ್ ಮಾತನ್ನ ಕೇಳ್ತಾ ಇದ್ದಿದ್ದಕ್ಕೆ ಬುದ್ಧಿ ಇಲ್ಲ ಅಂತ ನನಗ್ ಬೈತಾರೆ. ಎಲ್ ಕೇಳಿದೀರಾ? ನನ್ ಮಾತ್ ಕೇಳೋ ಹಾಗಿದ್ದಿದ್ರೆ ಯಾವತ್ತೋ ಉದ್ಧಾರ ಆಗ್ತಿದ್ರಿ. ಸುಮ್ನೆ ಇರ್ತೀಯಾ? ತ್ರಿನೇತ್ರಿಗೋಸ್ಕರ ವಿಶಾಲ್ ಬ್ರೋ ಹೋದ್ರೂ ಕೂಡ ನೈನಿ ಅತ್ಗೆ ತಪ್ಪು ತಿಳ್ಕೊಳಲ್ಲ. ಗಂಡನ್ ವಿಷಯದಲ್ಲಿ ಅಷ್ಟು ನಂಬಿಕೆ ಇರುವಾಗ ಬ್ರೋಗೆ ತಮ್ಮ ಆಗಿರೋ ನನ್ನ ನಿನ್ನೆಷ್ಟೇ ನಂಬಲ್ಲ ಹೇಳು? ನಮ್ದಾಗ ಮಾತ್ರ ಮೋಸ ಮಾಡಕ್ಕಾಗೋದು. ಸುಮ್ನಿರು. ಆ ಯೋಚನೆನ ನಿನ್ ತಲೆಯಿಂದ ತೆಗ್ದಾಕು, ಇಲ್ಲ ಅಂದ್ರೆ ನಿನ್ನೂ ಕೂಡ ಮನೇಲಿ ಇಲ್ದಿರೋ ತರ ಮಾಡ್ತೀನಿ. ಅಂದ್ರೆ ತ್ರಿನೇತ್ರನ್ ಕೂಡ ಮನೇಲಿ ಇಲ್ದಿರೋಂಗ್ ಮಾಡಿದ್ದು ನೀವೇ ಅಂತ ಆಯ್ತು. ಹೌದು. ಯಾಕೆ? ಅತ್ಗೆ ತರ ಇನ್ಯಾರು ಇರಬಾರ್ದು.